ಈ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಸಮಾವೇಶ ವಿರೋಧಿಸಿ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದೆ. ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಪೋಸ್ಟರ್ ಹಾಕಿದ್ದಾರೆ. 1000 ದಿನ 1000 ಸುಳ್ಳು ಅಂತ ಪೋಸ್ಟರ್ ಹಾಕಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ ಹಾಕಿರುವಂತಹ ಪೋಸ್ಟರ್ 1000 ದಿನ 1000 ಸುಳ್ಳು ಅಂತ. ಕಾಂಗ್ರೆಸ್ 1000 ದಿನದ ಸಂಭ್ರಮದಲ್ಲಿದೆ. ಬಿಜೆಪಿ ಅದನ್ನ ವ್ಯಂಗ್ಯವಾಡ್ತಾ ಇದೆ. ಒಂದು 1000 ದಿನದ ಸಮಾವೇಶ ಅನ್ನಕ್ಕಿಂತ 1000 ದಿನದ ಒಂದು ವಂಚನೆ, ಭ್ರಷ್ಟಾಚಾರ, ದುರಾಡಳಿತ, ನೈತಿಕ ಮತ್ತು ಆರ್ಥಿಕವಾದಂಥ ಒಂದು ದಿವಾಳಿತನದ ಒಂದು ಪರ್ವ ಅಂಥೇಳಿ ನಾ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಸಾಧನಾ ಸಮಾವೇಶ ಅನ್ನಕ್ಕಿಂತ ಜನರಿಗೆ ತೊಂದರೆ ಕೊಟ್ಟಂತ ಒಂದು ಯಾತನಾ ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕೆ ಅಂದ್ರೆ ಸರ್ಕಾರ ಬಂದು ಇಷ್ಟು 2.5 ವರ್ಷ ಆಯಿತು. ಸಾವಿರಾರು ದಿನಗಳ ಸಾವಿರಾರು ಸಂಕಷ್ಟಗಳನ್ನು ಇಡೀ ರಾಜ್ಯದ ಜನ ಒಂದಲ್ಲ ಒಂದು ರೀತಿಯಲ್ಲಿ ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನು ತೆಗೆದುಕೊಂಡಾಗ ಸಂಪೂರ್ಣವಾಗಿ ನಿಂತು ಹೋಗಿದೆ. ಗುತ್ತಿಗೆದಾರರು ಕಣ್ಣೀರಲ್ಲಿ ಕೈಯನ್ನು ತೊಳಿತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಅವ್ರು ಗ್ಯಾರಂಟಿ ಯೋಜನೆ ಅಂತ ಏನು ಹೇಳ್ಕೊಂತ ಬಂದರು, ಮತವನ್ನು ಪಡೆದುಕೊಂಡು ಬಂದರು, ಸರ್ಕಾರವನ್ನು ರಚನೆಯನ್ನು ಮಾಡಿದ್ರು. ಮಾಡಾದ್ಮೇಲೆ ನಮ್ಮ ಯುವ ನಿಧಿಗೆ ಬಾಕಿ ಇರುವಂಥ ಸ್ಟೈಫಂಡ್ ಅನ್ನ ಕೊಡುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಈ ರಾಜ್ಯವನ್ನ ಕುಡುಕರ ರಾಜ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 1000 ಸುಳ್ಳು ಹೇಳಿ ರಾಜ್ಯದ ಜನರಿಗೆ ವಂಚನೆ ಮಾಡಿದ್ದಾರೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮೊದಲನೇದಾಗಿ ಹೇಳೋದಾದ್ರೆ, ಏನು ನಾವು ಕನ್ನಡದಲ್ಲಿ ಒಂದು ಗಾದೆ ಇದೆ, 100 ಸುಳ್ಳನ್ನ ಹೇಳಿ ಮದುವೆ ಮಾಡಿ ಅಂತ ಹೇಳಿ ನಾವು ಗಾದೆಯನ್ನು ನಾವು ಕೇಳಿದ್ದೇವೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1000 ದಿನಗಳ ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು, ಅವರ ಮಂತ್ರಿಮಂಡಲದ ಸದಸ್ಯರು, ಸಚಿವರು 1000 ಸುಳ್ಳನ್ನ ಹೇಳಿ ಯಾವ ರೀತಿ ರಾಜ್ಯದ ಜನರಿಗೆ, ಈ ನಾಡಿನ ಬಡವರು, ರೈತರು, ಮಹಿಳೆಯರು ಮತ್ತು ಯುವ ಜನತೆಗೆ ಅನ್ಯಾಯವೇ ಎಸಗಿದ್ದಾರೆ.